ಈಗೆಲ್ಲ ಬೆಳಿಗ್ಗೆ ಮದುವೆ ಮಾತ್ರ ಹುಷಾರ ಕೊಟ್ಕೊಳ್ಳಿ, ಹುಷಾರಾಗ್ತದೆ ಸಂಖ್ಯೆ ಅಂತ ಮಾಡಿ. ಆಮೇಲೆ ತುಂಬ ದಪ್ಪ ಹೇಳಿದ ದಪ್ಪಾಗಿ ನಾನು ಸಣ್ಣಾಗಲ್ಲ ಹೇಳ್ತಾ ಬರ್ತದೆ. ನೀವು ಬರ್ತದೆ ಹೇಳು ಬರ್ತದೆಯಾ ನೀನು ಆಡ್ತಾ ಇಲ್ಲ. ದಯವಿಟ್ಟು ಯಾರು ದಪ್ಪ ಆಗಿದೆ ವಿನಾಕಾರಣ ನಾನು ಬಹಳ ಹೊಟ್ಟೆ ನೋವು ಬರ್ತದೆ, ವಿನಾಕಾರಣ ತೂಕ ಜಾಸ್ತಿ ಆಗ್ತೀನಿ ಅಂತ ಕರ್ತಾರೆ. ಯಾರು ಇದ್ರೆ ನೀನು ಅಲ್ಲಿ ನೋಡಿ ಬೈತಾನೆ ಬರ್ತೀನಿ ಅಲ್ಲಿಗೆ ನನ್ನ ಬೈತಿದೀಯಾ ಒಮ್ಮೆ ಬೈತಾ ಇದೀಯಾ ನನ್ನ ಬೈತಿಲ್ವೇ? ನುಗ್ಗೆ ಸ್ವಲ್ಪ ಗುಡಿಗೆ ಮಾಡ್ತೀವಿ ದಯವಿಟ್ಟು ಯಾರಾಗಂತರೂ ನುಗ್ಗೆ ಸ್ವಲ್ಪ ಗೊತ್ತಿಲ್ಲ ಅಂದ್ರೆ ನಿಮ್ಮ ಎಮ್ಮೆ ತಗೊಂಡಪ್ಪ ಗುಡಿಗೆ ಮಾಡ್ಕೊಳ್ಳಿ. ಇದೇನು ಪವಾಡ ಅಲ್ಲ. ಸಾಧ್ಯವಾದ್ರೆ ವಾರದ 3 ದಿವಸ ಬೆಳಿಗ್ಗೆ ಹೊತ್ತು 6 ಹೊತ್ತಿಗೆ 2 ನಿಮಿಷ ಬೇರೆ ಆಗುತ್ತೆ. ಸ್ವಾಮಿಗಳು ಬೆಲೆ ಹೊತ್ತು ಬಿಡಿ ಬೇರೆ ಆಗ್ತದೆ. ಯಾವತ್ತು ತುಂಬಿದ್ರೆ ಅವತ್ತು ದಯವಿಟ್ಟು ರಾಗಿ ಇರಲಿ ಮಜ್ಜಿಗೆ ಕೊಟ್ಟಿರಿ ಆರಾಮ ಮತ್ತೆ ಹಿಡಿದು ಬರುತ್ತೆ. ಮತ್ತೆ ಯಾರು ಆರೋಗ್ಯ ಇರೋದು ನಾನು ಅಂತ ಬಯಸ್ತೀರಿ ಮಧ್ಯಾಹ್ನ ನೋಡ್ತಿರ್ತೀವಲ್ಲ 2 ಗಂಟೆ 3 ಗಂಟೆ ಮೇಲೆ ನೆಲ ಚೆನ್ನಾಗಿ ಕಾದಿರುತ್ತೆ. ಕಾಲ್ನ ಕೈಲೇರ್ ಮಾಡ್ಕೊಂಡು ಏನ್ ಮಾಡ್ತೀವಿ ದಯವಿಟ್ಟು ಆಫೀಸಲ್ಲಿ ಮನೆ ಕಳ್ಬಿಡಿ. ಅಲ್ಲ ಕಾಲು ನೋವು ತಾನೇ ಕಮ್ಮಿ ಅಂತ ಹೋಗ್ತಾರೆ. ಅಂದ್ರೆ ನಿಮ್ಗೆ ಮನೆ ಒಳಗೆ ದಯವಿಟ್ಟು ನೋಡ್ಕೊಂಡು ಒಳ್ಳೆ ಹಾಕೊಳ್ಳಿ. ಯಾರಂತ ಕಲ್ಲು ಹಾಕಿರೋದು ಸಣ್ಣ ಬರೆ ಕಲ್ಲು ಹಾಕಿರೋ ಕಾಲು ಮೊದಲೇ ಬರುತ್ತೆ. ನಮ್ಮನೆ ಪ್ರಸಾದ ಯಾರೊಬ್ರು ಕೇಳ್ಬಿಡಿ ಒಳಗಡೆ ಅಡುಗೆ ಮಾಡೋದೆಲ್ಲ ಸಿಮೆಂಟ್ ಬಿಟ್ಟರೆ ನಮ್ಮ ಮಗಳ ಹಾಕಿದ್ದೀವಿ ಕೈಗೆ ನಾವು ಇಲ್ಲಕ್ಕೆ ನಾವು ಒಂದಷ್ಟು ನಮ್ಮ ತಾಯಿ ನಂಗೆ ಆಶ್ಚರ್ಯ ಇದ್ದೆ ನಾನು ಅರ್ಪಿಸ್ಕೊಳ್ಳೋ ತಾಯಿ ಇದ್ದೇ ಇರ್ತಾರೆ. ನನಗಲ್ಲ ಯಾರು ನಾನೇ ಕೊಡೋ ತಾನೆ ತುಂಬಿರೋ ನಾನೇ ದೇವರಲ್ಲ. ಮೋಸ ಮಾಡ್ತಾನೆ ನಿಮಗೆ ಸುಮ್ಮನೆ ಹೋಗಿ ಎಲ್ಲ ಕಟ್ಟದಮ್ಮ ಹೋಗಿ ಕಳೆದುಕೊಂಡಿದ್ದು ನಿನ್ನದಲ್ಲ, ಕಳೆದು ಹೋದದ್ದು ನಿನ್ನದಲ್ಲ, ಬಿಟ್ಟು ಕೊಟ್ಟಿದ್ದು ನಿನ್ನದಲ್ಲ, ಬಿಟ್ಟು ಹೋದದ್ದು ಕೂಡ ನಿನ್ನದಲ್ಲ. ನಿಂದು ಅಂತ ಇರೋದು ಇದೊಂದೇ, ಈ ಕ್ಷಣ, ಈ ದಿನ.